ಛೇ, ಎಲ್ಲರೂ ಇಂಥವ್ರೆ ನಂಗೆ ಸಿಕ್ಕಿದ್ರು ಅಂತ ತಲೆ ಚೆಚ್ಕೊಂಡು ವಾಟರ್ ಸೌಂಡ್ ನಿಲ್ಲೋದ್ರಿಂದ ಪತಿದೇವ್ರು ಬರುವಿಕೆಗೆ ಕಾಯ್ತಾ ನಿಂತಳು ಹುಡುಗಿ. ಟವಲ್ ಹರಿತಿದ್ದ ನೀರನ್ನು ಒರೆಸ್ಕೊಳ್ತಾ ಬಂದು ಹುಡುಗನಿಗೆ ಅವಳು ಮುಖ ತಿರುಗಿಸ್ಕೊಂಡು ತನ್ನ ಸ್ವಲ್ಪವೂ ಕೇರ್ ಮಾಡದೆ ಹೋಗಿ ವಾರ್ಡ್ರೋಬ್ನಿಂದ ಟೀ ಶರ್ಟ್ ತೆಗೆದು ಹಾಕ್ಕೊಳ್ತಿದ್ದ ತಾರಕ್ನ ಹಿಂದಿನಿಂದ ಹೋಗಪ್ಕೊಂಡ್ಳು. ದೂರ ಜರುಗೋ ಅಂದ ಕೋಪದಿಂದ ಗದ್ರುವಂತೆ. ಹಲೋ ಸರ್, ನಿಮ್ಮ ತಪ್ಪಿದೆ ಅಂತ ನೀವೇ ಒಪ್ಕೊಂಡಿದ್ದೀರಾ, ಮರ್ತು ಹೋದ್ರಾ? ನಾನು ಅಂದೆ ಅಂತ ಮುನಿಸ್ಕೊಂಡೆ ಅಂತ ಬೈದ್ರಿ, ಓಕೆ? ಮತ್ತು ನೀವೇನು ಮಾಡಿದ್ರಿ? ನನಗೇನು ಬೇಕು ಅಂತ ಹೇಳದೇ ಇರೋದು ನನ್ನ ತಪ್ಪಾದರೆ, ವರ್ಕಿದೆ ಅಂತ ಹೇಳದೇ ಇರೋದು ನಿಮ್ಮ ತಪ್ಪಾದರೆ ಮಾತ್ರ ಇಲ್ಲ ಅಂತ ಹೇಳ್ತೀರಾ? ಗರ್ಭಿಣಿ ಹೆಂಡ್ತಿನ ಹೀಗೇನ ಟ್ರೀಟ್ ಮಾಡೋದು ನೀವು ಅಂತಂತಿದ್ದು ಅವಳನ್ನ ಚುರುಕಾಗಿ ನೋಡ್ತಾ. ಆಮೇಲೆ ಹೇಳ್ತೀನಿ ಅಂತ ಮೂತಿ ತಿರುಗಿಸಿ ಹಸುವಾಗ್ತಿದೆ ಅಂದ್ಲು. ಈ ನಾಟಕಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಕೆಳಗೆ ನಿಮ್ಮ ಅತ್ತೆ ಅಮ್ಮ ಇದ್ದಾರಲ್ವ, ಹೋಗು, ಏನು ಬೇಕೋ ಅದನ್ನು ಹಾಕ್ತಾರೆ, ನೀಟಾಗಿ ತಿಂದು ಗೊರಕೆ ಹೊಡೆದು ಮಲಗು, ನನಗೆ ಕೆಲಸ ಇದೆ ಅಂತಂತಿದ್ರೆ, ನನ್ನನ್ನು ಬಿಟ್ಟು ಇವಾಗ ಲ್ಯಾಪ್ಟಾಪ್ ತೊಗೊಂಡ್ರೆ ಆಮೇಲೆ 10,000 ಚೂರುಗಳಾದರೂ ನಂಗೆ ಸಂಬಂಧ ಇಲ್ಲ. ನಾನೇನು ಅನ್ನಬಾರ್ದು, ಮುಂಚೆನೇ ಹೇಳ್ತಿದ್ದೀನಿ. ಆಹಾ ಮಾಡಮ್ಮ, ನೋಡ್ಬಿಡ್ತೀನಿ ನಾನು ಅಂತ ಹತ್ರ ಬರ್ತಿದ್ರೆ, ಬೇಡ ಬಿಡು, ನಿನ್ನ ಕಷ್ಟ ಎಲ್ಲ ಅದರಲ್ಲೇ ಇದೆ ಅಲ್ವಾ, ಆಗ ಹೇಗೆ ಮಾಡಲಿ ತಾರಕ್ ಅಂತ ಮುದ್ದಾಗಂದ್ಲು. ಆಹಾ ಕಮಲ್ ಹಾಸನ್ ಆಗ್ತಿದೆಯಲ್ಲ ಈ ಮಧ್ಯೆ. ಮೂವೀಸ್ನಲ್ಲಿ ಟ್ರೈ ಮಾಡಿದ್ರೆ ಆಸ್ಕರ್ ಬರೋ ಚಾನ್ಸ್ ಇದೆ ನಿನಗೆ. ಟ್ರೈ ಮಾಡ್ತೀನಿ, ನೀನು ಪ್ರೊಡ್ಯೂಸರ್ ಆಗ್ತೀನಿ ಅಂದರೆ ಹೀರೋಯಿನ್ ಆಗಿ ನಾನು ಮಾಡ್ತೀನಿ, ಹೀರೋ ಕೂಡ ನೀವೇ, ಮತ್ತು ಯಾರಾದರೂ ಆದರೆ ಬೇಡ ಬಿಡು, ಊಹಿಸ್ಕೊಂಡ್ರು ಮೂಳೆ ಮುರಿದು ಹಾಕ್ತೀರಾ ಅಂತ ತುಟಿ ತಿರುಗಿಸ್ತಿದ್ದ ಅವಳನ್ನ ನೋಡಿ ಬರ್ತಿದ್ದ ನಗೆಯನ್ನು ತಡ್ಕೊಂಡು ಜ್ಯೂಸ್ ಗ್ಲಾಸ್ ಎತ್ತಿ ಅವಳ ಕೈಯಲ್ಲಿಟ್ಟು ಕುಡಿ ಅಂದ. ನಂಗೆ ಇದು ಬೇಡ ಅಂತಂತಿದ್ರೆ, ಸುಮ್ಮನೆ ಕುಡಿತೀಯಾ ಇಲ್ಲ ಅಂದರೆ ಅನ್ನೋದೇ ತಡ ಗಟಗಟ ಅಂತ ಕುಡಿದ್ಬಿಟ್ಲು. ನನಗೆ ಹೊರಗಡೆ ಫುಡ್ ತಿನ್ನಬೇಕು ಅಂತಿದೆ ತಾರಕ್ ಅಂತ ಮುದ್ದಾಗಿ ಕೇಳಿದ ಅವಳನ್ನು ಚಕ್ಕನೆ ನೋಡಿ, ನನ್ನ ಕೈಯಲ್ಲಿ ಬೈಸ್ಕೊಳ್ಳೋಕೆ ಇಲ್ಲಿಗೆ ಬಂದಿದೆಯಾ ಅಲ್ವಾ ಅಂತ ಅಂದ. ಅಯ್ಯೋ, ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಇವು. ಗರ್ಭಿಣಿಯರು ಏನು ಕೇಳಿದ್ರು ತೀರಿಸ್ತಿದ್ರೆ ಅವ್ರಿಗೆ ಕಾಲು ಕೈಗಳು ಎಲ್ಲ ಉಪ್ಕೊಳ್ಳುವಂತೆ, ಗೊತ್ತಾ ನಿನಗೆ? ಬೇಕಿದ್ರೆ ಅತ್ತೆ ಅಮ್ಮನ ಇಲ್ಲ ಅಮ್ಮನ್ನ ಕೇಳು, ನಾನು ಹಾಗೆ ಕಾಲು ಉಬ್ಬಿಸ್ಕೊಂಡಿದ್ರೆ ನೀವು ನೋಡಿ ತಡ್ಕೊಳ್ಳೋದಕ್ಕಾಗುತ್ತಾ ಅಂತ ಅಮಾಯಕಿಯಾಗಿ ಕಣ್ಣುಗಳನ್ನ ಮಿಟುಕಿಸ್ತಾ ಇದ್ಲು. ಮಾತಾಡಿದ ಸಾಕು, ಇವಾಗ ಹೋಗಿ ಫ್ರೆಶ್ ಆಗಿ ಬಾ, ಲೇಟ್ ಆಗುತ್ತೆ ಅಂದ. ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಮಿಂಚ್ತಿದ್ದ ಕಣ್ಣುಗಳಿಂದ ಕೇಳಿದ್ಲು. ಶಾರ್ಪಾಗಿ ಒಂದು ಲುಕ್ ಕೊಟ್ಟ ಅಷ್ಟೇ. ಸುಮ್ಮನೆ ಟವಲ್ ತೊಗೊಂಡು ಬಾಯಲ್ಲಿ ಗುಣಕ್ಕೊಳ್ತಾ ಹೋಗಿ ಫ್ರೆಶ್ ಆಗಿ ಅದೇ ಟವಲ್ ಸುತ್ಕೊಂಡು ಬಂದ್ಲು. ಡೋರ್ ಕ್ಲೋಸ್ ಮಾಡಿ ಬೇಕು ಅಂತ ತಾರಕ್ ನೋಡುವಂತೆ ಟವಲ್ನಲ್ಲಿ ಪೋಸ್ ಕೊಡ್ತಾ ಡ್ರೆಸ್ ಹುಡುಕ್ತಾ ಇರೋ ಹಾಗೆ ಆಸ್ಕರ್ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ ಹುಡುಗಿ. ಹಣೆ ಸವರ್ಕೊಳ್ತಾ ಇದ್ದ ನಮ್ಮ ಹುಡುಗ. ಹೆಣ್ಣು ಮಕ್ಕಳ ಹತ್ರ ಆಯುಧ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಯಾವ ಟೈಮ್ನಲ್ಲಿ ಎಂಥ ಆಯುಧ ಬಳಸ್ಬೇಕಂತ ನಮ್ಗೆ ತಿಳಿದ ಹಾಗೆ ಯಾರಿಗೂ ಗೊತ್ತಿಲ್ಲ ಅಂತ ಮನಸ್ಸಿನಲ್ಲಿ ಆಗ್ತಾ ತೊಡೆಗಳು ಕಾಣಿಸುವಂತೆ ಶಾರ್ಟ್, ಹೊಕ್ಕಳು ಕಾಣಿಸುವಂತೆ ಟಾಪ್ ತೆಗೆದು ಬೆಡ್ ಮೇಲೆ ಹಾಕಿ ಲೈಟ್ ಆಫ್ ಮಾಡಿದ್ಲು. ಏಯ್, ಏನು ಮಾಡ್ತಿದೆಯೇ ಅಂತ ಗಟ್ಟಿಯಾಗಿ. ಡ್ರೆಸ್ ಮಾಡ್ಕೊಳ್ತಿದ್ದೀನಿ. ನಿಮ್ಮನ್ನು ಇಲ್ಲಿಂದ ಹೋಗಿ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ. ನನಗಿಲ್ಲಿಂದ ಡ್ರೆಸ್ಸಿಂಗ್ ರೂಮ್ಗೆ ನಡೆಯೋಷ್ಟು ಶಕ್ತಿ ಇಲ್ಲ. ಇವತ್ತಿಡೀ ಆಫೀಸ್ನಲ್ಲೇ ಕೂತು ಕೂತು ನನ್ನ ನಡು ಹಿಡ್ಕೊಂಡು ಬಿಟ್ಟಿದೆ, ಗೊತ್ತಾ? ಲ್ಯಾಪ್ಟಾಪ್ ಸ್ಕ್ರೀನ್ ಬೆಳಕು ಬಿಟ್ಟರೆ ಬೇರೆ ಯಾವುದೇ ಬೆಳಕಿಲ್ಲ. ಅವಳ ಕೈ ಬಳೆಗಳ ಗಲಗಲ, ಕಾಲಿನ ಗಿಚ್ಚೆ ಸದ್ದಿಗೆ ಅವನ ಮನಸ್ಸು ವಶ ತಪ್ಪಿದ್ರೆ ಸಾಯಿಸ್ತಾಳೆ ರಾಕ್ಷಸಿ ಅಂತ ಆ ಸೌಂಡ್ಸ್ ಟೆಂಪ್ಟ್ ಮಾಡ್ತಿದ್ರೆ ಬೆಡ್ ಮೇಲೆ ಸವರಿ ನೋಡ್ದ. ಡ್ರೆಸ್ ಇಲ್ಲ, ಲೈಟ್ಸ್ ಹಾಕೊಳ್ಳಿ ಅಂದು. ಉಫ್ ಅಂತ ದೀರ್ಘವಾಗಿ ಉಸಿರು ಬಿಟ್ಟು ಲ್ಯಾಂಪ್ ಆನ್ ಮಾಡ್ದ. ಬೇಬಿ ಪಿಂಕ್ ಕಲರ್ ಶಾರ್ಟ್ಸ್ನಲ್ಲಿ ಬಾಳೆ ಕಂಬದಂಥ ತೊಡೆಗಳು, ಗುಲಾಬಿ ರಂಗಿನ ಹೊಕ್ಕಳು ಕಾಣಿಸುವಂತೆ ಟಾಪ್ ಜೊತೆ ಜುಟ್ಟು ಮುಡಿ ಹಾಕ್ಕೊಳ್ತಿದ್ದ ಲಹರಿಯ ನೋಡಿ, ಹೀಗೇನಾ, ಹೀಗೆ ಕೆಳಗೆ ಬರ್ತೀಯಾ ಅಂದ ಉರ್ದು ಹೋಗ್ತಾ. ಕೆಳಗೆ ಹೋಗುವಾಗ ಕವರ್ ಮಾಡ್ತಾ ನೈಟಿ ಹಾಕ್ಕೊಳ್ತೀನಿ ಅಂತ ಮೂತಿ ತಿರುಗಿಸಿ, ಅಬ್ಬಾ ಈ ಬಳೆಗಳು ಒಂದು ಸೌಂಡ್ ಮಾಡ್ತಿವೆ, ಇಷ್ಟೊಂದಿನ ಯಾಕೆ ಹಾಕ್ಕೊಳ್ಳೋಕೆ ಹೇಳಿದ್ಲು ಅಮ್ಮ ಅಂತ ತೆಗಿಯೋಕೆ ಹೋಗ್ತಿದ್ರೆ, ಒಂದೇ ಒಂದು ಬಳೆ ಕೈಯಿಂದ ತೆಗೆದ್ರೂ ಬೆನ್ನೆ ವಡಾಪಾವಾಗ್ಬಿಡುತ್ತೆ ಅಂತಂದ ಸೀರಿಯಸ್ ಆಗಿ. ಬೆದರಿಸೋದು, ಅರ್ಚೋದು, ವಾರ್ನಿಂಗ್ ಕೊಡೋದು ಬಿಟ್ಟರೆ ಸುಲಲಿತವಾಗಿ ಹೇಳೋ ಅಭ್ಯಾಸವೇ ಇಲ್ಲ ಅಲ್ವಾ ನಿನಗೆ ಅಂತ ಕೋಪದಿಂದ ಗೊಣಗದ್ಲು. ಮಿಲ್ಕಿ ಸ್ಕಿನ್ನಿಂದ ಕಾಣಿಸ್ತಿದ್ದ ಅವಳಿಗೆ ಯವ್ವನ ಅವನ್ನ ಉರಿಸಿ ದಕ್ಕಿಸ್ಕೊಳ್ಬೇಕಪ್ಪ ಅಂತ ಚೆಬ್ಬಿಸ್ತಿದ್ರೆ ಇನ್ನು ತಡ್ಕೊಳ್ಳೋದು ಹೇಗೆ? ಇನ್ನೇನಿದೆ ನೆಕ್ಸ್ಟ್ ಸೆಕೆಂಡ್ ಲ್ಯಾಪ್ಟಾಪ್ ಪ್ಲೇಸ್ನಲ್ಲಿ ಹುಡುಗಿ ಬಂದು ಸೆಟಲ್ ಆದಳು. ನುಣುಪಾದ ಅವಳ ತೊಡೆ ಮೇಲೆ ಬೆರಳಿಂದ ಸವರ್ತಾ ಬೇಕು ಅಂತಲೇ ತಾನೇ
ಈ ಓವರ್ ಆ್ಯಕ್ಟಿಂಗ್ ನನ್ನ ಮುಂದೆ ಮಾಡ್ತಿದ್ಯಾ? ತಿಕ್ಕಲು ಏರ್ತು ಅಂದರೆ ಮಾರ್ನಿಂಗ್ ಬೆಡ್ ಮೇಲಿಂದ ಕೂಡ ಕೆಳಗಿಳಿಯೋದಕ್ಕಾಗಲ್ಲ ಅಂತ ಮಾದಕ ಕಂಠದಿಂದ ಹೇಳ್ತಾ ಅವಳ ಕುತ್ತಿಗೆ ಮೇಲೆ ಮುತ್ತುಗಳ ಮಳೆಯನ್ನು ಕರೆದ. ವಶ ತಪ್ಪಿದ ಮನಸ್ಸು ಮಾತು ಕೇಳ್ತಿದ್ರೆ ಪರವಾಗಿಲ್ಲ, ಹೇಗೂ ವೀಕೆಂಡ್ ಅಲ್ವಾ, ಕಡಿಮೆ ಆಗ್ತಿದ್ರೆ ಲೀವ್ ಕೂಡ ತೊಗೊಳ್ತೀನಿ, ನಮ್ಮ ಬಾಸ್ ತುಂಬ ಒಳ್ಳೆಯವನು, ಅರ್ಥ ಮಾಡ್ಕೊಳ್ತಾನೆ ಅಂತ ತಾರಕ್ಕೆ ಸವರಿದ್ಲು. ಇವಾಗಲೇ ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಇಂಟರ್ವ್ಯೂಲ್ ಥರ ನಿಮ್ಮ ಅತ್ತೆ ಅಮ್ಮ ಬರ್ತಾರೆ ಡಿನ್ನರ್ ಮಾಡಬೇಕು ಅಂತ. ಒಂದೇ ಸಾರಿ ಡಿನ್ನರ್ ಮಾಡಿ ಬಂದು ಆಮೇಲೆ ಸಿನಿಮಾ ಸ್ಟಾರ್ಟ್ ಮಾಡೋಣ, ಬ್ರೇಕ್ ಇಲ್ಲದೆ ಮಾರ್ನಿಂಗ್ ಶೋವರೆಗೂ ಅನ್ನೋದೇ ತಡ ನಾಚಿಕೆಯಿಂದ ಮುದುಡು ಹೋದ್ಲು ಲಹರಿ. ಹೋಗೋ ಮುನ್ನ ಸ್ನ್ಯಾಕ್ ಅಂತ ಒಂದು ಮುತ್ತು ಕೊಟ್ಟು ನೈಟಿ ತೆಗೆದು ಅವಳ ಮುಖಕ್ಕೆ ಹಾಕಿ ನಡಿ ಅಂದ. ಅಷ್ಟು ಪ್ರೀತಿಯಿಂದ ಇಷ್ಟೊಂದು ಶೇಡ್ಸ್ ನಿಮ್ಮಿಂದಲೇ ಸಾಧ್ಯ ಸರ್, ಪೊಸೆಸಿವ್ ಹಸ್ಬೆಂಡ್ ಅಂತ ಮುದ್ದಾಗಿ ಬೈದು ಕೊಡ್ತಾ ನೈಟಿ ಹಾಕೊಂಡವನ ಜೊತೆ ಕೆಳಗೆ ಹೋದ್ಲು. ದೊಡ್ಡವ್ರ ಹರಟೆ ಒಂದು ಕಡೆ ಆದರೆ ತಾಯಿ ನೋಡೋ ನೋಟ ಇನ್ನೊಂದು ಬಾರಿ ಇಂಥ ಕೆಲಸ ಮಾಡಿದ್ರೆ ಬಾರಿ ಗ್ಯಾರಂಟಿ ಅನ್ನೋ ಹಾಗಿರೋದನ್ನ ನೋಡಿ ತಲೆ ಎತ್ತದೆ ಡಿನ್ನರ್ ಕಂಪ್ಲೀಟ್ ಮಾಡಿ ದೇವ್ರೇ ಅಮ್ಮನ ನೋಟ ಬೆಂಕಿ ಉಗುಳ್ತಿದೆ ಅಂದ್ಕೊಳ್ತಾ ಮೇಲಕ್ಕೆ ಬಂದ್ಲು ಲಹರಿ. ಲಹರಿ, ಈ ಹಾಲು ಕುಡಿದು ಹೋಗಮ್ಮ ಅಂತಿದ್ದ ಕಸ್ತೂರಿ ಅವರ ಮಾತು ಅವಳ ಕಿವಿಗೆ ಬೀಳಲೇ ಇಲ್ಲ. ಹೊರಟೇ ಹೋದ್ಲು. ನಾನು ತಗೊಂಡು ಹೋಗ್ತೀನಿ, ಕೊಡು ಮಮ್ಮಿ ಅಂತ ಗ್ಲಾಸ್ ತಗೊಂಡು ಎಲ್ರಿಗೂ ಗುಡ್ ನೈಟ್ ಹೇಳಿ ಮೇಲಕ್ಕೆ ಹೋದ. ಹನುಮಾನ್ ಚಾಲೀಸ ಓದ್ಕೊಳ್ತಾ ಕೆಳಗೆ ಕೂತಿದ್ದ ಅವಳನ್ನ ನೋಡಿ ಕಣ್ಣು ಕಿರಿದುಗೊಳಿಸ್ದ. ಈ ಟೈಮ್ನಲ್ಲಿ ಏನಿದಿದು ಅಂತ. ಪ್ರತಿದಿನದ ಅಭ್ಯಾಸದಂತೆ ಓದ್ಕೊಳ್ಳೋದು. ಹೀಗೆ ಮಾಡಿದ್ರೆ ಗರ್ಭದಲ್ಲಿರೋ ಶಿಶುವಿಗೆ ಹೆದರಿಕೆ ಬೆದರಿಕೆ ಇರಲ್ವಂತೆ ಅಲ್ವಾ, ಹನುಮಾನ್ ಥರ ಧೈರ್ಯವಾಗಿ ಏನನ್ನಾದರೂ ಸಾಧಿಸೋ ಬಲ ಬರುತ್ತೆ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೀನಿ ತಾರಕ್. ನಮ್ಮ ಬೇಬಿ ಯಾವುದಕ್ಕೂ ಹೆದರೋ ಟೈಪಲ್ಲ ಅಂತ ನನಗೆ ಗೊತ್ತು, ಆದರೂ ದುಷ್ಟರನ್ನ ಎದುರಿಸೋ ಶಕ್ತಿನ ಅದಕ್ಕೆ ಕೊಡು ಅಂತ ಭಗವಾನ್ ಹನುಮಾನನ್ನ ಬೇಡ್ಕೊಳ್ತಿದ್ದೀನಿ ಅಂತ ಅಂದ್ಲು. ಕಿರುನಗೆಯಿಂದ ಕೆಳಗೆ ಅವಳ ಪಕ್ಕದಲ್ಲಿ ಕೂತು ಕೈ ತಗೊಂಡು ಮುತ್ತಿಟ್ಟ. ಇನ್ನೊಂದು ಸಾರಿ ಇದೆ ಅಂದ್ಲು. ಹಾಂ ಅಂತ ಹೊಟ್ಟೆ ಮೇಲೆ ಕೈ ಇಟ್ಟು ಮೆಲ್ಲಗೆ ಸವರ್ದ. ಸುಮಾರು 1/4 ಗಂಟೆ ನಂತರ ಅವಳನ್ನು ಮೇಲಕ್ಕೆತ್ತಿ ತಂದಿದ್ದ ಹಾಲು ಕುಡಿಸಿ ನಡಿ ಅಂತ ಅಂದ. ಎಲ್ಲಿಗೆ ಇವಾಗ? ಔಟಿಂಗ್ ಅಂತ ಅಂದೆ ಅಲ್ವಾ, ಮರ್ತು ಹೋದ್ಯಾ? ನೆನಪಿದೆ, ಆದರೆ ಇವಾಗ ಬೇಡ ಬಿಡು, ಮಲ್ಗೋಣ, ನನಗೆ ಹೋಗಬೇಕು ಅಂತ ಇದೆ ಬಾ ಅಂತ ಕಾರ್ ಕೀಸ್ ಫೋನನ್ನು ಅವನು ತಗೊಂಡ. ಸರಿ 2 ಮಿನಿಟ್ಸ್ನಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಿದ್ದವಳನ್ನ ತಡೆದು ಅಗತ್ಯ ಇಲ್ಲ, ಹೀಗೆ ಬಾ ಅನ್ನೋದೇ ತಡ ಮೀನಿನ ಥರ ಬಾಯಿ ತೆರೆದ್ಲು. ಏನು ಬಾಸ್, ಇನ್ನೊಂದು ಸಾರಿ ಹೇಳಿ ಅನ್ನುತ್ತಾ ಅವಳ ಹಣೆ ಮೇಲೆ ಬೆರಳಿಂದ ತಟ್ಟಿ ಕಾರ್ನಲ್ಲೇ ಇರ್ತೀಯ, ನನಗೇನೂ ಪ್ರಾಬ್ಲಮ್ ಇಲ್ಲ ಬಾ ಅಂತ ಹುಡುಗಿ ಶಾಕ್ನಲ್ಲಿರುವಾಗಲೇ ಎಳಕ್ಕೊಂಡು ಹೋದ. ಕೆಳಗೆ ಯಾರಾದರೂ ತನ್ನನ್ನು ಆ ಅವತಾರದಲ್ಲಿ ನೋಡ್ತಾರೋ ಏನೋ ಅಂತ ಹೆದರಿ ಸತ್ಲು. ಮುಖ್ಯವಾಗಮ್ಮ, ದೇವ್ರೇ ಹೀಗೇನಾದರೂ ನೋಡಿದ್ರೆ ಕಾಳಿ ಮಾತೆ ಆಗಿ ನನ್ನ ಕಾಲು ಮುರಿದು ಹಾಕ್ತಾಳೆ ಅಂತ ತಾರಕ್ ನನ್ನ ಅಂಟ್ಕೊಂಡು ಹೊರಗೆ ಬಂದು ಚಕ್ಕನೆ ಕಾರ್ನಲ್ಲಿ ಕೂತ್ಲು. ಹುಡುಗಿಯ ಫೀಟ್ಸ್ಗೆ ನಗ್ತಾ ಕಾರ್ ಸ್ಟಾರ್ಟ್ ಮಾಡ್ದ. ತಾರಕ್ ಹೀಗೆ ಹೊರಗೆ ಕರ್ಕೊಂಡು ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂದ್ಲು ಚಳಿಗೆ ನಡುಕ್ತಾ. AC ಕಡಿಮೆ ಮಾಡಿ ಸಾಂಗ್ಸನ್ನು ಹಾಕ್ತಾ. ಮೆಲೋಡಿ ಮ್ಯೂಸಿಕ್, ಪಕ್ಕದಲ್ಲೇ ಪ್ರೇಮಿ, ನಿಶ್ಶಬ್ದವಾಗಿರೋ ವಾತಾವರಣ. ವಾವ್, ಎಂಥ ಅದ್ಭುತ ಸೀನ್ ಅಂದ್ಲು ಅವನ ಕೈಯನ್ನು ತಗೊಂಡು ಗಟ್ಟಿಯಾಗಿ ಅಪ್ಕೊಂಡು. ಕಾರ್ ಒಂದು ಕಡೆ ನಿಲ್ಲಿಸಿ ಲಹರಿಗೆ ಏನು ಬೇಕೋ ಕೇಳಿ ಆ ಫುಡ್ ಪಾರ್ಸೆಲ್ ಮಾಡಿಸ್ಕೊಂಡು ತಂದ. ಅರ್ಧ ಗಂಟೆ ಜರ್ನಿ ನಂತರ ಸಿಟಿಗೆ ದೂರವಾಗಿ ಕರ್ಕೊಂಡು ಬಂದು ಒಂದು ಲೋನ್ಲಿ ಪ್ಲೇಸ್ನಲ್ಲಿ ನಿಲ್ಲಿಸ್ತಾ ತಾರಕ್. ಸುತ್ತಲೂ ಕತ್ಲು, ಮೇಲೆ ಚಂದ ಮಾಮನ ಬೆಳಕು ಮಾತ್ರ ಇದೆ, ಅದು ಕೂಡ ಮಸುಕಾಗಿ. ಇಳಿ ಅಂದ ಡೋರನ್ನು ತೆರೆಯುತ್ತಾ. ಓಯ್ ನಾನು ಬರಲ್ಲ ಅಂತ ಅಂತಿದ್ದ ಲಹರಿಯನ್ನು 2 ಕೈಗಳಲ್ಲೆತ್ಕೊಂಡು ಫ್ಲ್ಯಾಟ್ ಆಗಿರೋ ದೊಡ್ಡ ಕಲ್ಲಿನ ಮೇಲೆ ತಾನು ಕೂತು ಹುಡುಗಿಯನ್ನು ಮೇಲ್ಕೂರಿಸ್ಕೊಂಡ. ತಣ್ಣನೆ ಗಾಳಿ ಮೈ ಸೋಕ್ತಾ ಗಿಲಿಗಿಲಿ ಹಿಡ್ತಿದ್ರೆ ಪ್ರೇಮಿಯ ಪಕ್ಕದಲ್ಲಿ ಚಳಿಯೇ ತಿಳಿಲಿಲ್ಲ. ಅವ್ರ ಮಧ್ಯೆ ಗಾಳಿಗೆ ಸಹ ಸೇರೋ ಚಾನ್ಸ್ ಕೊಡದೆ ಅವಳನ್ನ ತನ್ನ ತೋಳಿನಲ್ಲಿ ಭದ್ರವಾಗಿ ಮುಚ್ಚಿಟ್ಟು ಚಳಿಯಿಂದ ಬೆಚ್ಚಗಿನ ಹದವನ್ನು ನೀಡ್ದ. ಮಾತುಗಳಿಗಿಂತ ಮೌನ ಪ್ರೀತಿಯನ್ನು ಹೆಚ್ಚಾಗಿ ತಿಳಿಸುತ್ತೆ. ಇಬ್ಬರ ತೋಳಿನಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಂಡ್ರು. ಅವರ ಹೃದಯ ಕತ್ತರವಾಗಿ ಆ ಮೂಮೆಂಟ್ಸನ್ನು ಎಷ್ಟೋ ಭದ್ರವಾಗಿ ಬಾಚಿಕೊಳ್ಳುವಂತೆ ಆಸ್ವಾದಿಸ್ತಿದ್ದಾಳೆ.
ಬೆಚ್ಚನೆ ಅವಳ ದೇಹಕ್ಕೆ ಚಳಿ ಕೂಡ ಏನೂ ಮಾಡೋದಕ್ಕಾಗ್ತಿಲ್ಲ. ಅವನ ಕೈಗಳು ಅವಳನ್ನ ಅಣುವು ಸೋಕ್ತಿದ್ರೆ ಅವನ ಪ್ರತಿ ಕಣ ಅವಳಿಗೆ ಆಸರಿಯಾಗಿ ಬದಲಾಯಿತು. ಮೆಲ್ಲಗೆ ಮುಂದಕ್ಕೆ ತಿರುಗಿ ಗಾಳಿಗಾರ್ತಿದ್ದ ಜುಟ್ಟು ಮುಖವನ್ನು ಸೋಕ್ತಿದ್ರೆ ಅವಳ ಮುದ್ದಾದ ಮುಖ ಮತ್ತಷ್ಟು ಕ್ಯೂಟಾಗಿ ಅನ್ನಿಸ್ತು. ಕಿಸ್ಮಿ ಸ್ವೀಟಾಗಿ ಕೇಳಿದ್ಲು. ಮುಂದಕ್ಕೆ ಬಾಗಿ ಮುದುಡಿದ ರೋಸಾ ಹೂವಿನ ತುಟಿಗಳನ್ನ ತನ್ನ ತುಟಿಗಳಿಂದ ಗಾಢವಾಗಿ ಜೋಡಿಸ್ತಾ ತುಟಿಯನ್ನು ಕಚ್ಚಿ ರಕ್ತ ಬರೆಸಿ ತಾರಕ್ನ ಕೋಪದಿಂದ ನೋಡ್ತಿದ್ದಾಳೆ. ಪ್ಯಾಕೆಟ್ ಓಪನ್ ಮಾಡಿ ಅವಳಿಗೆ ಇಷ್ಟವಾದ ತಿಂಡಿಯನ್ನು ತಿನ್ನಿಸ್ತಿದ್ದಾನೆ ತಾರಕ್. ತುಟಿಗೆ ತಾಗದಂತೆ ಅವನು ಜಾಗ್ರತೆಯಾಗಿ ತಿನ್ನಿಸ್ತಿದ್ರೆ ಬೇಕು ಅಂತಲೇ ಖಾರ ಸವರ್ಕೊಂಡು ಅಮ್ಮ ಖಾರ ಅಂತ ಅರ್ಚೋಕೆ ಸ್ಟಾರ್ಟ್ ಮಾಡಿದ್ಲು. ಇಡ್ಯಟ್, ನಿಧಾನವಾಗಿ ತಿನ್ನಿಸ್ತಿದ್ರೆ ತಿನ್ನೋಕೆ ಬರಲ್ವಾ ಅಂತ ಗದರಿ ನೀರು ಕೊಟ್ಟ. ಬೇಡ ಅಂತ ಅವನ ಕಾಲರ್ ಹಿಡ್ಕೊಂಡು ಈ ಸಾರಿ ಹುಡುಗಿಲಿ ಬ್ಲಾಕ್ ಮಾಡಿದ್ಲು. ಆಹಾಹಾ ನಾಟಕ ಮಾಡ್ತಿದ್ದೀಯೇನೆ ಅಂತ ಕೆಳಗಿನ ತುಟಿಯನ್ನು ಕಚ್ಚಿಬಿಟ್ಟ. ಅವಳನ್ನೇ ನೋಡ್ತಾ ಯಾವಾಗಲೂ ನೀವೇ ಹಲ್ಲಿಂಗಾಯ ಮಾಡ್ತೀರ, ಈ ಸಾರಿ ನಾನು ಮಾಡಿದೆ ಅಂತ ಅವನಿಗೆ ತಿನ್ನಿಸ್ತಾ ತಾನು ತಿಂದ್ಲು. ಇಬ್ಬರು ಸ್ವಲ್ಪ ಹೊತ್ತು ಅಲ್ಲೇ ಕಳೆದು ಮನೆಗೆ ರಿಟರ್ನ್ ಆದರು. ಬರ್ತಿದ್ದಂತೆ ಶರ್ಟ್ ತೆಗೆದು ಹಾಕಿದ ತಾರಕ್ನ ನೋಡಿ ಜೊಲ್ ಸುರಿಸಿದ್ಲು ಹುಡುಗಿ. 3rd ಮಂತ್ ಬಂದು ಅಷ್ಟೊತ್ತಿಗಾಗಲೇ 20s ಆಗಿತ್ತು. ಲಹರಿ ರಿಪೋರ್ಟ್ಸ್ ಆಗಲೇ ತಿಳ್ಕೊಳ್ತಿದ್ದವನಿಗೆ ಅವಳಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಕ್ಕೆ ಯುದ್ಧಕ್ಕೆ ರೆಡಿಯಾದ. ಬೇಡ ಅಂದರೆ ಹೇಳು ಇನ್ನಷ್ಟು ದಿನ ಅಂತ ತಾರಕ್ ಕಾಟ ಕೊಡೋಷ್ಟರಲ್ಲೇ ಅವನ್ನ ಅಪ್ಕೊಂಡು ನಮ್ಮ ಮಧ್ಯೆ ಇನ್ನೊಂದು ಕ್ಷಣ ದೂರವನ್ನು ಕೂಡ ನಾನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ತಾರಕ್. ನನಗೆ ನೀನು ಬೇಕು, ನನ್ನಲ್ಲಿ ನೀನು ಯಾವಾಗಲೂ ಇರಬೇಕು ಅಂತ ಕಾಲಿನ ಬೆರಳುಗಳ ಮೇಲೆ ನಿಂತು ಇಬ್ಬರ ತುಟಿಗಳನ್ನ ಜೊತೆಗೂಡಿಸಿದ್ಲು. ಅಷ್ಟೇ, ಅವಳಿಗೆ ಗೊತ್ತು. ಅವಳು ಹೇಗೆ ಬೆಡ್ ಮೇಲೆ ಸೇರಿದ್ಲೋ, ಅವನು ಹೇಗೆ ತನ್ನೊಳಗೆ ಸೇರ್ತಿದ್ದಾನೋ ಅದೆಲ್ಲ ಒಂದು ಭ್ರಮೆ ಲೋಕದಲ್ಲಿ ನಡೆದು ಹೋಗ್ತಿದೆ. ಅಣುವು ಅವನ ಸ್ಪರ್ಶ ಅವಳನ್ನ ತಳ್ತಾ ಇದ್ದರೆ ಇಬ್ಬರು ಕಂಟ್ರೋಲ್ ತಪ್ಪಿಟ್ರು. ಅಗಲಿಕೆಯ ಕಾರಣದಿಂದ ಅವಳಿಂದ ಚಿಕ್ಕ ಕಿರುಚಾಟ ಬರುವಷ್ಟರಲ್ಲೇ ಅದನ್ನು ತನ್ನೊಳಗೆ ತೆಗೆದುಕೊಂಡ ತಾರಕ್ ಗಾಜಿನ ಬೊಂಬೆ ಥರ ಇರೋ ಅವಳನ್ನ ಅತಿ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡ್ತಿದ್ದಾನೆ. ಕಷ್ಟ ಕ್ಷಣಿಕವೇ ಆದ್ದರಿಂದ ಅಂತ್ಯವೆಲೆ ಸುಖವನ್ನು ಕೊನೆ ನಿಮಿಷದವರೆಗೂ ಅನುಭವಿಸ್ತಾ ಇಷ್ಟು ದಿನದ ವಿರಹಕ್ಕೆ ತೆರೆ ಎಳೆದ್ರು. ಹೃದಯ ಅತಿ ವೇಗವಾಗಿ ಬಡ್ಕೊಳ್ತಿದ್ದ ಅವಳನ್ನ ಎದೆ ಮೇಲೆ ಕೇಳಿಕೊಂಡು ಬೆನ್ಸವರ್ತಾ ಹಣೆ ಮೇಲೆ ಚುಂಬಿಸ್ತಾ ಕಣ್ಣಿನ ತುದಿಯಿಂದ ಚಿಕ್ಕ ನೀರು ಹನಿ ಮುತ್ತಿನ ಹಾರ ಜಾರಿ ಚುಟ್ಟಿನಲ್ಲಿ ಕರಗಿ ಹೋಯಿತು. ಅವಳ ಕೈಯನ್ನು ಜೋಡಿಸಿ ತೊಂದರೆ ಉಂಟು ಮಾಡಿದರೆ ಕ್ಷಮಿಸು ಅನ್ನೋ ಮಾತು ಅವನಿಂದ ಬರೋ ಮುನ್ನವೇ ಬಾಯಿ ಕೈ ಅಡ್ಡ ಇಟ್ಟು ಸಣ್ಣ ಕೋಪದಿಂದ ನೋಡಿದ್ಲು. ನಾನಾಗ್ತಿದ್ದರೆ ಇನ್ನಾರು ತಡ್ಕೊಳ್ಬೇಕು ನಿನ್ನನ್ನು ಅಂತ ಏರಿಯಲ್ ಮುಖ ಮುಚ್ಕೊಂಡ್ಳು. ನೀನು ಹೀಗೆ ಯಾವಾಗಲೂ ನನಗೆ ತೊಂದರೆ ಉಂಟು ಮಾಡ್ತಾ ಪ್ರೀತಿಯನ್ನು ಹಂಚ್ತಲೇ ಇರಬೇಕು ಅಂತ ನಕ್ಕದ್ಲು. ಕಣ್ಣಲ್ಲಿ ಮಿಂಚುತ್ತಿದ್ದ ನೀರನ್ನ ತುಟಿಗಳನ್ನ ಒರೆಸಿ ಅವಳನ್ನ ಆವರಿಸ್ಕೊಂಡ ಅವನು. ಪ್ರೀತಿಯಲ್ಲಿ ಆಳ ಹುಡುಕ್ತಾ ಅವನಿಗೆ ತನ್ನ ಜೀವನವನ್ನು ಅಂಕಿತ ಮಾಡಿದ್ಲು ಅವಳು. ಎಲ್ಲರ ಪ್ರೀತಿ ಮಮತೆಯ ಮಧ್ಯೆ ಗಂಡನ ಸಾನ್ನಿಧ್ಯದೊಂದಿಗೆ ತಿಂಗಳುಗಳು ಹೇಗೆ ಕಳೆದವೋ ಅವಳಿಗೆ ತಿಳಿಲೇ ಇಲ್ಲ. ಗಂಡನ ಜೊತೆ ಮುನಿಸು, ಕಾಟ, ಸರಸ ಇವು ಇಲ್ಲದೆ ಯಾವ ಸ್ತ್ರೀಗೂ ಕೂಡ ಜೀವನ ಮುಂದಕ್ಕೆ ಹೋಗಲ್ಲ. ಹೆಂಡತಿ ಜೊತೆ ಆಟ ಆಡಿಸೋದು, ಸಮಾಧಾನ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಹತ್ರಕ್ಕೆ ತೊಗೊಂಡು ಪ್ರೀತಿ ಮಾಡಿ ಮುತ್ತಿಟ್ಟು ಮುದ್ದಿಸೋದು ಇವಿಲ್ಲದೆ ಯಾವ ಗಂಡಸಿಗೂ ಜೀವನ ಕಳೆಯಲ್ಲ. ಅದೇ ಅಲ್ವ ಜೀವನ. ಸಮ್ಮಿಲನ ಥರ ಲೈಫ್ನಲ್ಲಿ ಕೂಡ ಎಲ್ಲ ರುಚಿಗಳು, ನೋವುಗಳು, ಸಂತೋಷ, ಏರಿಳಿತಗಳು ಎಲ್ಲವನ್ನ ಅನುಭವಿಸ್ಬೇಕು. ಅವನಂದರೆ ಅವಳಿಗೆ ಎಷ್ಟು ಪ್ರೀತಿ ಅಂದರೆ ತಿಂಗಳು ತುಂಬಿದ್ರೂ ಆಫೀಸ್ ಕೂಡ ಜೊತೆಯಲ್ಲಿ ಹೋಗುವಷ್ಟು. ಅವಳು ಎಲ್ಲಿ ಸುಸ್ತಾಕ್ಲೋ ಅನ್ನೋದು ಅವನ ಆತಂಕ. ಆದರೂ ತುಂಬ ಗರ್ಭದಿಂದ ಮಹಾಲಕ್ಷ್ಮಿ ಥರ ಲಹರಿ ಕಣ್ಣು ಮುಂದೆ ಕಾಣಿಸ್ತಿದ್ರೆ ಬೇಡ ಅಂತ ಅವನು ಮಾತ್ರ ಯಾಕಂತಾನೆ. ಅವಳಿಗೆ ಸೀರೆಗಳೆಂದರೆ ಇಷ್ಟ ಅಂತ ಕಾಟನ್ ಸೀರೆಗಳನ್ನೇ ಧರಿಸ್ತಾಳೆ. ಒಂದು ಹೊತ್ತು ಆಫೀಸ್ ಮತ್ತೊಂದು ಹೊತ್ತು ಹೆಂಡತಿ ಸೇವೆ ಮಾಡ್ತಾ ತನ್ನ ಕರ್ತವ್ಯವನ್ನು ಸಕ್ರಮವಾಗಿ ಜಾರಿ ಮಾಡ್ತಿದ್ದಾನೆ. ಮುಖ್ಯವಾಗಿ ಲಹರಿ ಮನಸ್ಸಿಗೆ ಬೇಸರ ಮಾಡದೆ ತನ್ನ ಪ್ರೀತಿಯನ್ನು ತೋರಿಸ್ತಿದ್ದಾನೆ. ಅವನಿಗೆ ಕೋಪ ಬರದಂತೆ ಅವಳು ಕೂಡ ನಡ್ಕೊಳ್ತಿದ್ದಾಳೆ. ಆ ದಿನ ಲಹರಿ ತಾರಕ್ ಆಫೀಸಿಂದ ಬರೋ ಅಷ್ಟರಲ್ಲೇ ಹಾಲ್ನಲ್ಲಿ ಕಾಣಿಸ್ದ ಮನು, ಶಂಕರ್, ಕಲ್ಯಾಣ್ ಅವರನ್ನ ನೋಡಿದ್ಲೇ ಓಡೋಡಿ ಹೋದ ಲಹರಿ ಮೂವರನ್ನ ಒಟ್ಟಿಗೆ ಅಪ್ಕೊಂಡು ಇಷ್ಟು ದಿನಕ್ಕೆ ನನ್ನ ನೋಡ್ಬೇಕಂತ ಅನ್ನಿಸ್ತಾ ನಿಮಗೆ ಅಂತ ಬೇಸರದಿಂದ ಕೇಳಿದ್ಲು. ಕತ್ತುಂಪು ಗರ್ಭದಿಂದ ಶ್ರೀ ಮಹಾಲಕ್ಷ್ಮಿಯಂತೆ ಕಾಣಿಸ್ತಿದ್ರೆ ಕಲ್ಯಾಣ್ ಅಳ್ತಾ ತನ್ನ ಅಪ್ಕೊಂಡು ಮಿಸ್ ಯು ಅಕ್ಕ, ನೀನು ತುಂಬ ಮಿಸ್ ಮಾಡಿಕೊಂಡೆ, ಮುಖ್ಯವಾಗಿ ಪಾಪುನ ಅಂತ ಎತ್ತರವಾಗಿರೋ ಅವಳ ಹೊಟ್ಟೆಯನ್ನು ಪ್ರೀತಿಯಿಂದ ಅಪರೂಪವಾಗಿ ಮುಟ್ಟಿ ಕಂದಮ್ಮ ನಿನಗಾಗಿ ಮಾವ ಈಗರಾಗಿ ವೆಯ್ಟ್ ಮಾಡ್ತಿದ್ದಾನೆ, ಬೇಗ ಹೊರಗೆ ಬಂದು ಬಿಡೋಕೋಣ, ನಿನಗಾಗಿ ಸಾಕಷ್ಟು ಬೊಂಬೆಗಳು ತಂದಿದ್ದೀನಿ ಅಂತ ಹೇಳ್ತಿದ್ರು. ಎಲ್ಲರ ಕಣ್ಣುಗಳು ಆನಂದದಿಂದ ಮಿಂಚಿದ್ವು. ಮಿಸ್ ಯು ಕಣೋ ತಮ್ಮ ಅಂತ ಲಹರಿ ಎಮೋಷ್ನಲ್ ಆಗಿಬಿಡ್ತಿದ್ರೆ ನೀನು ಹೀಗೆ ಅಳಬಾರ್ದು ಲಹರಿ, ಹತ್ತಿರ ಒಳಗಡೆ ಪಾಪು ಅದು ಕೂಡ ಒಳಗೆ ಹತ್ತು ಬಿಡುತ್ತೆ ಅಂತ ಕಣ್ಣು ಬರೆಸಿ ಬಾವ ಆರಾಮಾಗಿದ್ದಾರಾ ಅಂತ ತಾರಕ್ನ ಕಿರುನಗೆ ಅಂತ ಕೇಳ್ದ. ಫೈನ್ ಕಲ್ಯಾಣ್, ಎಕ್ಸಾಮ್ ಮುಗಿದ್ವಾ ಅಂತ ಕೇಳ್ದ ಆತ. ಹಾಂ ಬಾವ ಅಂತ ಅವ್ರಿಗೆ ತಂದಿದ್ದ ಗಿಫ್ಟ್ಸ್ ಕೊಟ್ಟು ನನ್ನ ಮಾವನಿಗಾಗಿ ಪ್ರಮೋಟ್ ಮಾಡಿದ್ದಕ್ಕೆ ಅಂತ ನಕ್ಕದ. ಎಲ್ಲರೂ ನಕ್ಕಿದ್ರು. ಶಂಕರ್ ಜೊತೆ ಏನಣ್ಣ
ನೀವು ಮನುನಾದರೂ ಕರ್ಕೊಂಡು ಬಂದು ಬಿಟ್ಟಿರ್ಬೋದಿತ್ತಲ್ವಾ ಅಂತ ಮೂತಿ ಉಪ್ಸಿದ್ಲು ಲಹರಿ. ಇವಾಗ ನಿನಗೋಸ್ಕರನೇ ಅಲ್ವಾ ಬಂದಿದ್ದು ಅಂತಂತಿದ್ರೆ, ನನಗೋಸ್ಕರಣ ಯಾಕೆ ಅಂದ್ಲು. ಯಾಕೆ ಏನು ಯಾರು ಹೇಳಲಿಲ್ಲ ನಿನಗೆ ಅಂತ ತಾರಕ್ನ ನೋಡ್ದ ಶಂಕರ್. ಹೇಳಿಲ್ಲ ಅನ್ನೋ ಕಣ್ಣು ಮಿಟುಕಿಸ್ದ. ಯಾಕೆ ಅನ್ನೋ ಹಾಗೆ ಮರಳಿ ತಾರಕ್ನ ನೋಡಿದ್ಲು. ಗರ್ಭಿಣಿಯಾಗಿರೋಳಿಗೆ ಸೀಮಂತ ಮಾಡಬೇಕಣಮ್ಮ ಅದಕ್ಕೆ ಅಂದರು ನಿರ್ಮಲಾ ಅವರು ಎಲ್ರಿಗೂ ಕಾಫಿ ತರ್ತಾ. ಗಂಡನ ಪ್ರೀತಿ ಹುಚ್ಚಿನಲ್ಲಿ ಬಿದ್ದಿದ್ದ ಲಹರಿಗೆ ಅದೊಂದು ಇದೆ ಅಂತಲೂ ನೆನಪಿಲ್ಲ. ತನ್ನ ಬುದ್ಧಿವಂತಿಗೆ ತಾನೇ ಮುದ್ದಾಗಿ ನಗ್ತಾ, ಯಾವಾಗ ಮಾಡ್ತಿದ್ದೀರಾ ಅಂದ್ಲು ಎಕ್ಸೈಟ್ ಆಗ್ತಾ. ಆ ಮಾಯಕ್ಕಿ ಯಾಕೆ ಕೇಳಿದ ಅವಳ ಪ್ರಶ್ನೆಗೆ ಎಲ್ಲರೂ ಗಹಗಹಿಸಿ ನಕ್ಬಿಟ್ರು. ಇನ್ನು 3 ದಿನದಲ್ಲಿ ಅಂದರು ಮನು. ನನಗೆ ಒಬ್ಬರು ಹೇಳಲಿಲ್ಲ, ನೋಡಿದ್ರಾ ಇವರೆಲ್ಲ ಎಷ್ಟು ಕಳ್ಳರು ಅಂತ ಮುನಿಸ್ಕೊಂಡು ತಮ್ಮ ತಂದಿದ್ದ ಗಿಫ್ಟ್ಸ್ನ ನೋಡ್ತಾ ಕೂತ್ಲು ಲಹರಿ. ಆಮೇಲೆ 2 ದಿನ ಸೀಮಂತಕ್ಕಾಗಿ ಲಹರಿ ಜೊತೆ ಹೆಣ್ಣುಮಕ್ಕಳಿಗೆ ಉಡುಪೆಗಳು, ಸೀರೆಗಳು ಏನೇನು ಬೇಕೋ ಎಲ್ಲವನ್ನ ಹತ್ರವಿದ್ದು ನೋಡಿಕೊಂಡ್ರು ಕಸ್ತೂರಿ ಅವರು. ಲಹರಿ ಕೂಡ ಉತ್ಸಾಹದಿಂದ ಭಾಗವಹಿಸಿದ್ಲು ಅವರ ಜೊತೆ. ಮನೆಗೆಲ್ಲ ಲೈಟ್ಸ್ಗಳಿಂದ ಮಿಂಚು ಹೋಗ್ತಾ ಇತ್ತು. ಗಾರ್ಡನ್ನಲ್ಲಿ ಸೀಮಂತಕ್ಕೆ ವೇದಿಕೆ ಸಿದ್ಧವಾಯಿತು. ಹೆಣ್ಣುಮಕ್ಕಳಿಗೆ ಸಹಜವಾದ ಹೂಗಳಿಂದ ಎಷ್ಟೋ ಅಂದವಾಗಿ ತಾಯಿ ಮಗು ಇರೋ ಥೀಮ್ ಜೊತೆ ರೆಡಿಯಾಗಿದ್ದ ಆ ವೇದಿಕೆ ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ. ಸುಮಾರು 500 ಜನರವರೆಗೂ ಕೂರುವಂಥ ಅರೇಂಜ್ ಮಾಡಿಸಿದ್ರು ವಾಸುದೇವ್ ಅವರು. ಅವರಿಗೆ ಹೆಲ್ಪ್ ಆಗಿದ್ರು ಭಾಸ್ಕರ್ ಅವರು ಅರೇಂಜ್ಮೆಂಟ್ಸ್ ಮಾಡುವುದರಲ್ಲಿ. ಕರೆದ ಗೆಸ್ಟ್ಸ್ ಎಲ್ಲ ಬಂದಿದ್ದರಿಂದ ಗಾರ್ಡನ್ ಏರಿಯಾ ಪೂರ್ತಿಯಾಗಿ ಕಳೆಗಟ್ಟಿತ್ತು. ಡಾರ್ಕ್ ಪಿಂಕ್, ನೆವಿ ಬ್ಲೂ ಕಲರ್ಗೆ ಗೋಲ್ಡ್ ಜರಿ ಇರೋ ಕಾಂಚೀವರಂ ಪಟ್ಟು ಸೀರೆಯಲ್ಲಿ ಕೆಂಪು ಸ್ಟೋನ್ಸ್ ಇರೋ ಇಯರ್ ರಿಂಗ್ಸ್, ಕುತ್ತಿಗೆಯಲ್ಲಿ ಮುತ್ತುಗಳು, ಕೆತ್ತಿದ ಲಾಂಗ್ ಹಾರ, ಶಾರ್ಟ್ ಆ್ಯಂಟಿಕ್ ನೆಕ್ಲೇಸ್, ಯಾವಾಗಲೂ ಎಲ್ಲದರ ಮಧ್ಯೆ ಹೆಮ್ಮೆಯಿಂದಿರೋ ನವಿಲು ಡಿಸೈನ್ ಬಂದಿರೋ ತಾಳಿ ಚೈನ್, ಕೈ ತುಂಬ ಬಂಗಾರದ ಬಳೆಗಳು, ಮಧ್ಯದಲ್ಲಿ ಪಿಂಕ್ ಬ್ಲೂ ಮಣ್ಣಿನ ಬಳೆಗಳು, ನಡುವಿಗೆ ಲಕ್ಷ್ಮೀದೇವಿ ಡಾಬು ಪೂರ್ತಿಯಾಗಿ ಕಣ್ಣಲ್ಲಿ ಕಾಡಿಗೆ. ಇಯರಿಂಗ್ಸ್ಗೆ ಮ್ಯಾಚ್ ಆಗುವಂತೆ ಬಿಲ್ಲೆ, ಹೂವಿನ ಜಡೆ, ಹಣೆ ಮೇಲೆ ಕೆಂಪು ಸಿಂಧೂರ, ಕೆನ್ನೆಗೆ ಗಂಧ, 2 ಕೈಗಳಿಗೂ ಕೆಂಪಾಗಿ ಬೆಳೆದ ಗೋರಂಟಿ, ಸಹಜ ಸೌಂದರ್ಯ ಜೊತೆ ಅಮ್ಮನಾಗ್ದಿ ಇವರು ಕೊಟ್ಟ ಕಾಂತಿ ಗಂಧರ್ವ ಕನ್ನಿಕೆ ಅಂತ ಕಾಣಿಸ್ತಿದ್ದ ಲಹರಿ ಮೇಲೆ ದೃಷ್ಟಿ ನೆಡ್ತು. ಪೀಚ್ ಕಲರ್ ಶೇರ್ವಾನಿಯಲ್ಲಿ ಒಂದು ಕೈಗೆ ವಾಚ್, ಮತ್ತೊಂದು ಕೈಗೆ ಲಹರಿ ಕಟ್ಟಿದ್ದ ದಾರ, ಸಿಂಪಲ್ ಹೇರ್ ಸ್ಟೈಲ್ ಜೊತೆ ಅಪ್ಪ ಅನಿಸ್ಕೊಳ್ಳಿರೋ ಆನಂದ ಕಣ್ಣುಗಳಲ್ಲಿ ಮಿಂಚುತ್ತಿದ್ದರೆ, ಆ ಮಹಾಲಕ್ಷ್ಮಿನ ವರೆಸಿದ ಶ್ರೀ ಮಹಾವಿಷ್ಣುವಿನಂತೆ ಅವಳ ಪಕ್ಕದಲ್ಲಿದ್ದ ತಾರಕ್ನ ನೋಡ್ತಿದ್ದ ದೊಡ್ಡವರು ಮುದ್ದಾ ಜೋಡಿ 100 ಕಾಲ ಬಾಳಿ ಅಂತ ಆಯಾಸಿದ್ರು. ಕಸ್ತೂರಿಯವರು ಮುಂಚಿತವಾಗಿ ತಾರಕ್ಕೆ ಲಹರಿ ಕುಂಕುಮ ಇಟ್ಟು ಗಂಧ ಸವರದ ಕೇಳಿದ್ರಿಂದ ಬಿಡಿ ಹಣಿ ಭಾಗ ಕುಂಕುಮ ಇಟ್ಟು ಕೆನ್ನೆಗಳಿಗೆ ಅರಿಶಿನ ಹಚ್ಚಿ ಕೈಗಳಿಗೆ ಬಳೆಗಳನ್ನ ತೊಡಿಸಿ ಅಕ್ಷತೆ ಹಾಕಿ ಲಹರಿ ಮುಂದಕ್ಕೆ ಬಾಗ್ತಿದ್ರೆ ಅವಳ ಹೆಗಲು ಹಿಡಿದು ತಡೆದು ಎಲ್ಲರೂ ನೋಡ್ತಿರುವಂತೆ ಅವಳ ಹಣಿ ಮೇಲೆ ಮುತ್ತಿಟ್ಟ. ಕಾಡ್ಗೆ ಕಣ್ಣುಗಳಿಂದ ಆನಂದ ಬಾಷ್ಪ ಹನಿಗಳನ್ನು ಜಾರ್ತಿದ್ರೆ ಮೆಲ್ಲಗೆ ಒರೆಸಿ ತಾನು ತಂದಿದ್ದ ಹಾರವನ್ನು ಗಿಫ್ಟ್ ಮಾಡ್ದ. ಇವಾಗಲೇ ಇರೋದನ್ನು ಹಾಕೊಳ್ಳೋಕ್ಕಾಗ್ತಿಲ್ಲ ಅಂತ ಅತ್ತೆಮ್ಮ ಬೈತಿದ್ದಾರೆ, ನೀವು ನೋಡಿದ್ರೆ ಇನ್ನೂ ಹೊಸ ತಂದಿದ್ದೀರಾ ಅಂದ್ಲು. ಇದು ನಿನಗಾಗಲ್ಲ, ಬರಲಿರೋ ನನ್ನ ಪ್ರಿನ್ಸಸ್ಗಾಗಿ ತಾರಕ್ ಮಾತಿಗೆ ಮುನಿಸ್ಕೊಂಡು ಮೂತಿ ತಿರುಗಿಸಿದ್ಲು ಲಹರಿ. ನಂತರ ಭಾಸ್ಕರ್, ನಿರ್ಮಲಾ ಅವರು ಕೂಡ ಮಗಳು ಸುಖವಾಗಿ ಪ್ರಸವವಾಗಿ ಮುದ್ದಾದ ಮಗುವನ್ನು ಪಡೀಲಿ ಅಂತ ಆಶೀರ್ವದಿಸಿ ಹುಟ್ಟೋ ಪಾಪುಗಾಗಿ ಮಾಡಿಸಿದ್ದ ಬಂಗಾರದ ಬಳೆಗಳನ್ನ ಮಗಳ ಕೈಯಲ್ಲಿಟ್ಟರು. ಇದು ಕೂಡ ನಿಮ್ಮ ಮೊಮ್ಮಗಳಿಗಾಗಿ ಏನಪ್ಪ ಅಂದ್ಲು. ಅಲ್ಲದೆ ನಿನಗೇನಾ, ನಿಮ್ಮ ಅತ್ತೆಯಮ್ಮ ತುಂಬ ತುಂಬಿಸಿಟ್ಟಿದ್ದಾರೆ ನಿನಗಾಗಿ, ಏನೋ ಉದ್ಧರಿಸಿದ್ಯಾ ಅಂತ ಇವಾಗ ಮರಳಿ ಕೊಡೋಕೆ ಅಂತ ಮನಸ್ಸಿನಲ್ಲಿ ಮತ್ತೊಂದು ಮಗುವಿನಂತೆ ಕಾಣ್ತಿದ್ದ ತನ್ನ ಮಗಳನ್ನು ಕಣ್ಣಲ್ಲೇ ತುಂಬಿಕೊಂಡು ನಗುತ್ತಾ ಹೋದರು ನಿರ್ಮಲಾ ಅವರು. ಮಾವ ಅತ್ತೆ ಕೂಡ ಪಾಪುಗಾಗಿ ಗಿಫ್ಟ್ ಕೊಡಲಾಗಿ ಮನುಶಂಕರ್ ತಮ್ಮ ಅಳಿಯನಿಗಾಗಿ ಚೈನ್, ಕಡಗಾನ ತಂದರು. ಕಲ್ಯಾಣ್ ತಾನು ಸೇವ್ ಮಾಡಿದ ಮನಿ, ಪಾರ್ಟ್ ಟೈಮ್ ಆಫೀಸ್ನಲ್ಲಿ ಕೆಲಸ ಮಾಡಿ ಸ್ಯಾಲ್ರಿ ಸೇರಿಸಿ ಸೊಸೆಯಾಗಿ ಮಾಡಿಸಿದ ಪುಟ್ಟ ಬ್ರೇಸ್ಲೆಟ್ ಅಕ್ಕನಿಗೆ ಕೊಟ್ಟ. ಎಲ್ಲರ ಕಣ್ಣುಗಳು ಆ ಜೋಡಿ ಮೇಲೆ ನೆಟ್ಟಿರಲು ಬಂದವರೆಲ್ಲ ತುಂಬ ಮನಸ್ಸಿನಿಂದ ತಾಯಿ ಮಗು ಕ್ಷೇಮವಾಗಿರಲಿ ಅಂತ ಹರಿಸಿ ಆ ಮನೆ ಊಟ ಸವದು ಅವರು ನೀಡಿದ ಆತಿಥ್ಯವನ್ನು ಮನಸಾರೆ ಸ್ವೀಕರಿಸಿ ಹೋದರು. ಲಹರಿ ಸೀಮಂತ ಪ್ರಶಾಂತವಾಗಿ ಕಣ್ಣಿಗೆ ಹಬ್ಬದಂತೆ ನಡೀತು ಅಂತ ಎಲ್ಲರ ಮನಸ್ಸಿಗೂ ತೃಪ್ತಿಯಾಯಿತು. ಸಾಯಂಕಾಲಕ್ಕೆ ನಿರ್ಮಲಾ, ಕಸ್ತೂರಿ, ಮನು ಮೂವರು ಸೇರಿ ಲಹರಿಗೆ ನೀರಿನಿಂದ ಆರತಿ, ಒಣಮೆಣಸಿನಕಾಯಿಂದ ದೃಷ್ಟಿ ತೆಗೆದ್ರು. ಇವತ್ತು ತುಂಬ ಸುಸ್ತಾಗಿದೆಯಮ್ಮ, ಬೇಗ ಸ್ನಾನ ಮಾಡಿ ಬಾ, ತಿಂದು ಮಲಗುವಂತೆ ಅಂದರು ತಾಯಿ. ಅತ್ತೆ ಇಬ್ಬರು ಹಿಡಿದ್ರಿಂದ ಕಷ್ಟಪಟ್ಟು ತಮ್ಮ ರೂಮಿಗೆ ಮನು ಸಹಾಯದಿಂದ ನಾನು ಹೆಲ್ಪ್ ಮಾಡಿದೆ ಲಹರಿ ಅಂದ್ಲು ಒಡವೆಗಳನ್ನ ತೆಗಿಯೋಕೆ. ಸ್ವಲ್ಪ ಹೊತ್ತು ಮಲಗ್ತೀನಿ ಮನು ಅಂದ್ಲು ಶಕ್ತಿ ಇಲ್ಲದೆ. ಸರಿ, ಅಡುಗೆ ಆದಮೇಲೆ ಕಾಲ್ ಮಾಡ್ತೀನಿ ಸರಿನಾ ಅಂದ್ಲು. ಹ್ಞೂ ಅಂತ ಅವಳು ಹೋದ್ಮೇಲೆ ಮೆಟ್ಲು ಹತ್ತು ಬಂದಿದ್ದರಿಂದ ಬಂದು ಆಯಾಸಕ್ಕೆ ಮಂಚದ ಮೇಲೆ ನಡು ವಾಲ್ಸಿದ್ಲು. ಆದರೆ ನೋಡಿಗೆ ಎಲ್ಲ ತುಂಬ ನೋಯ್ತಿದೆ. ಕೆಳಗೆ ಬರ್ತಿದ್ದು ಮನುಗೆ ಎದುರಾದ ತಾರಕ್ ಅವಳು ತುಂಬ ಸುಸ್ತಾಗಿದ್ದಾಳೆ, ಡ್ರೆಸ್ ಚೇಂಜ್ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತಂತಿದ್ರೆ, ನಾನು ನೋಡ್ಕೊಳ್ತೀನಿ ನೀನು ಹೋಗು ಅಂತ ಅವಳನ್ನ ಕರೆಸಿ ಮೇಲಕ್ಕೆ ಬರುವಷ್ಟರಲ್ಲೇ ಅತ್ತ ಇತ್ತ ಕದಡ್ತಿದ್ದಾಳೆ ಲಹರಿ ನೋವಿನಿಂದ. ಕೈಯಲ್ಲಿದ್ದ ಮ್ಯಾಂಗೋ ಸ್ಮೂತಿ ಗ್ಲಾಸ್ ಪಕ್ಕದಲ್ಲಿಟ್ಟು ಲಹರಿ ಅಂತ ಕರೆದ ಮೃದುವಾಗಿ.